ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರಸನ್ನ ಶುಭ ಕೌನ್ಸಿಲಿಂಗ್ ಸರ್ವಿಸಸ್ ಹಾಗೂ ಐಸ್ಪ್ಯಾನ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ. ಇವತ್ತು ಮತ್ತೊಂದು ಮನಸ್ಸಿನ ಆರೋಗ್ಯದ ವಿಚಾರ, ಮನಸ್ಸಿನ ಆರೋಗ್ಯದ ಟಾಪಿಕ್ನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಟಾಪಿಕ್ಕು 3rd ಅಥವಾ 4th ಸರ್ಚ್ ಇನ್ ಗೂಗಲ್ ಅಂತ ಹೇಳ್ಬೋದು. ಆಮೇಲೆ ಕೋವಿಡ್, ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದೆ ಕೋವಿಡಲ್ಲಿ ಏನೇನು ಥರ ಆಯಿತು, ಕೋವಿಡ್ ಆದಮೇಲೆ ಆ್ಯಂಗ್ಸೈಟಿ ಜಾಸ್ತಿ ಆಯಿತು ಅಂತ. ಹಾಗೆ ಕೋವಿಡ್ ಆದಮೇಲೆ ಈ ಪರ್ಟಿಕ್ಯುಲರ್ ಮನಸ್ಸಿನ ಆರೋಗ್ಯದ ತೊಂದರೆನೂ ಜಾಸ್ತಿ ಆಗಿದೆ. ಅದೇ OCD ಅಂತ. OCD ಅಂದರೆ ಏನು? OCD ಅಂದರೆ ಒಬ್ಸೆಸಿವ್ ಕಂಪಲ್ಷನ್ ಡಿಸಾರ್ಡರ್ ಅಂತ ಹೇಳಿ ನಾವು ಹೇಳ್ತೀವಿ. ಏನಾಗುತ್ತೆ ಹಾಗಾದರೆ OCD ಇದ್ದರೆ? ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರಲ್ಲಿ ಇವಾಗ OCD ಅಂದರೆ ಏನು, ಆಮೇಲೆ OCD ಇದ್ದವರಿಗೆ ಯಾವ್ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ, ಆಮೇಲೆ ಇನ್ ಕೇಸ್ OCD ಇಂದ ಸಫರ್ ಆಗ್ತಾ ಇರೋರು ಅಥವಾ ಆ ಮೆಂಟಲ್ ಹೆಲ್ತ್ ಇಶ್ಯೂಸು, ಆ ಮನಸ್ಸಿನ ಆರೋಗ್ಯದಿಂದ ಸಫರ್ ಮಾಡ್ತಾ ಇರೋ ಜೊತೆಗಿರೋ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವ ಥರ ಭಾವನೆಗಳು ಬರ್ಬೋದು ಅಂತ, ಆಮೇಲೆ OCD ಇದ್ದಾಗ ನಾವು ಯಾರ ಹತ್ರ ಹೋಗಬೇಕು, ಆಮೇಲೆ ನಾನು ಯಾವಾಗಲೂ ಹೇಳ್ತೀನಿ ಸೈಕಾಲಜಿಸ್ಟು, ಸೈಕ್ಯಾಟ್ರಿಸ್ಟ್ ಅಂತ ಹೇಳಿ. ಸೊ ಸೈಕಾಲಜಿಸ್ಟ್ ಹೇಗೆ ಈ OCD ಇದ್ದಾಗ ಹೆಲ್ಪ್ ಮಾಡ್ತಾರೆ ಅಂಥೇಳಿ ತಿಳ್ಕೊಳ್ಳೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಒತ್ತೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ. OCD ಅಂದರೆ ಏನು? OCD ಅಂದರೆ ಯೂಶಲಿ ರಿಪಿಟೇಟಿವ್ ಥಾಟ್ಸ್. ಇದು ಯಾಕೆ ಬರುತ್ತೆ ಅಂತ ನೋಡಿದ್ರೆ ಜೆನೆಟಿಕ್ಸಿಂದ ಇರ್ಬೋದು, ಆಮೇಲೆ ಜೀವನದಲ್ಲಿ ಆಗುವಂತಹ ಒಂದಿಷ್ಟು ಈವೆಂಟ್ಸ್ ಅಂತ ನಾವು ಹೇಳ್ತೀವಿ. ಅದು ಚೈಲ್ಡ್ ಅಂದರೆ ಈಗ ಮಕ್ಕಳಿರುವಾಗ ಅಥವಾ ಬೆಳೀತಾ ಇರಬೇಕಾದ್ರೆ ಯಾವುದಾದ್ರು ಒಂದು ಟ್ರೊಮ್ಯಾಟಿಕ್ ಈವೆಂಟ್ ಅಂತ ಹೇಳ್ಬೋದು. ಆ ಥರ ಇದ್ದಾಗ ಈ OCD ಅಂದರೆ ಈ OCDಗೆ ತಿರುಗುತ್ತೆ ಒಂದು ಥಾಟ್ಸ್ ಬಂದ ಮೇಲೆ. ಈಗ ಇದನ್ನು ಎಕ್ಸಾಂಪಲ್ ಮೂಲಕ ಹೇಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಈಗ ಪ್ರತಿ ರಿಲಿಜನ್ ಅಂದರೆ ಹಿಂದೂ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ನಮ್ಮ ಎಲ್ಲ ಪದ್ಧತಿಯ ಮುಖಾಂತರ ಪದ್ಧತಿ ಏನಪ್ಪ ಅಂತಂದರೆ, ಹೊಸ ಕೆಲಸ ಏನೋ ಶುರು ಮಾಡಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಒಂದು ಅರ್ಚನೆ ಮಾಡಿಸ್ತೀನಿ ಅಂತಿರ್ಬೋದು, ಅಥವಾ ನಮಸ್ಕಾರ ಮಾಡ್ತೀನಿ ಅಂತಿರ್ಬೋದು, ನಾನು ಬಂದು ಹೊಸ ಕಾರ್ಯನ ಶುರು ಮಾಡ್ತೀನಿ. ಹಾಗೆ ಕ್ರಿಶ್ಚಿಯನ್ಸ್ ಆದವರು ಚರ್ಚ್ಗೆ ಹೋಗ್ತಾರೆ, ಮುಸ್ಲಿಮ್ಸ್ ಆದವರು ಅವರು ಮಸೀದಿಗೆ ಹೋಗಿ ಬರ್ತಾರೆ, ಇಲ್ಲ ಹಿರಿಯರನ್ನ ಮೀಟ್ ಮಾಡಿ ಹೊಸ ಕೆಲಸ ಅಂತ ಹೇಳಿ ಶುರು ಮಾಡ್ತೀವಿ. ಈ OCD ಇದ್ದವರಿಗೆ ಏನಾಗುತ್ತೆ ಅಂದರೆ, ಈಗ ನೀವು ದೇವಸ್ಥಾನಕ್ಕೆ ನಾನು ಒಂದ್ಸಲಿ ಹೋಗಿ ಬರೋದು ಓಕೆ, ಬಟ್ 15 ಸಲ ಹೋಗಿ 15 ಸಲ ನಮಸ್ಕಾರ ಮಾಡಿಕೊಂಡು ಆಮೇಲೆ ನನಗೆ 15 ಸಲ ಮಾಡಿದ್ರೇ ನಾನು ಮಾಡೋ ಕೆಲಸಕ್ಕೆ ಅಥವಾ ನಾನು ಮಾಡೋ ಕೆಲಸ ನನಗೆ ಸಕ್ಸಸ್ ಸಿಗುತ್ತೆ, ಇಲ್ಲ ಅಂದರೆ ಸಕ್ಸಸ್ ಸಿಗೋದೇ ಇಲ್ಲ. ನಾನು ಹೋಗಬೇಕಾದ್ರೆ ನಾನು ಇದೇ ಥರನೇ ಹೋಗಬೇಕು, ಇದೇ ದಿನವೇ ಹೋಗಬೇಕು, ಇದೇ ಕ್ಷಣದಲ್ಲಿ ಇರಬೇಕು, ನಾನು ಹೋಗ್ಬೇಕಾದ್ರೆ ನನ್ನ ಜೊತೆಗೆ ಇರೋರು ಹೀಗೆ ಇರಬೇಕು ಅನ್ನೋ ಒಂದಿಷ್ಟು ಕಂಪಲ್ಷನ್ ಬರೋದಕ್ಕೆ ಶುರುವಾಗುತ್ತೆ. ಸೊ ಈ ಕಂಪಲ್ಷನ್ ಯಾವ್ಯಾವ ರೀತಿಯಿಂದ ಬರಬಹುದು ಅಂದರೆ, ಕೆಲವರಿಗೆ ಇವಾಗ ಏನೋ ಒಂದು ಲೈಫ್ ಚೇಂಜಿಂಗ್ ಈವೆಂಟ್ ಅಂತ ಹೇಳಿರ್ತೀವಿ, ಕೆಲವು ಸಲ ಯಾವ ಥರ ಆಗಿರುತ್ತೆ, ಅಲ್ಲಿ ಅವರು ಮಾಡಿರತಕ್ಕಂತಹ ಒಂದು ಏನೋ ಪ್ರೊಸೀಜರ್ ಏನಿರುತ್ತಲ್ಲ ಅದನ್ನು ಫಾಲೋ ಮಾಡಿದಾಗ ನನಗೆ ಹೀಗಾಗತ್ತೆ. ಅಕಸ್ಮಾತ್ ನಾನು ಇದನ್ನು ಫಾಲೋ ಮಾಡಿಲ್ಲ ಅಂತಂದರೆ ನಾಳೆ ನಂದು ಫಿನಾನ್ಷಿಯಲ್ ಸ್ಟೇಟಸ್ಸು ಹಾಳಾಗ್ಬಿಡ್ಬಹುದು, ಅಥವಾ ನನ್ನ ಫ್ಯಾಮಿಲಿಲಿ ಏನೋ ಒಂದು ತೊಂದರೆ ಬಂದ್ಬಿಡುತ್ತೆ ನನಗೆ ಅಂತ. ಈಗ ನಾವು ರಿಲೀಜಿಯಸ್ ಅಂತ ಹೇಳಿದ್ವಿ, ಅದು ಯಾವುದೇ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದೇ ಇರ್ಬೋದು. ಕೆಲವು ಸಲ ಕೆಲವರು ಮನೆಯಲ್ಲಿ ನೀವು ನೋಡಿರ್ತೀರ ಬಹಳ ಕ್ಲೀನು ಅಂತ. ಇದು ಕೋವಿಡ್ ಬಂದು ಹೋದ್ಮೇಲೆ ಕೆಲವರಿಗೆ OCD ಜಾಸ್ತಿ ಆಗಿದೆ. ಅವರು ಮನೆಯಲ್ಲಿ ಹಾಕ್ತಾ ಇರೋವಂಥ ಸ್ಲಿಪ್ಪರ್ನು ಹೊರಗಡೆ ಬಿಟ್ಟು ಬರಬೇಕು, ಆಮೇಲೆ ಒಳಗಡೆ ಬಂದರೆ ಯಾವುದೇ ವಸ್ತುನ ಮುಟ್ಟಬಾರ್ದು, ಹಾಗೆ ಅವರು ಹೋಗಿ ಸ್ನಾನ ಮಾಡಬೇಕು, ಆಮೇಲೆ ಹಾಕಿರೋ ಬಟ್ಟೆನ ಅದನ್ನು ನೆನೆಸಿಟ್ಟು ಬರಬೇಕು. ಈ ತರಹದ ಒಂದಿಷ್ಟು ತೊಂದರೆಗಳು ಅವರಿಗೆ. ಅಕಸ್ಮಾತ್ ಇದನ್ನೇನಾದರೂ ಮಾಡಲಿಲ್ಲ ಅಂತಂದರೆ ನನಗೆ, ನನ್ನ ಫ್ಯಾಮಿಲಿಗೆ ಏನೋ ಒಂದು ತೊಂದರೆ ಆಗ್ಬಿಡುತ್ತೆ ಅನ್ನೋ ಭಯ, ಆ ಥಾಟು, ಅದು ಇರ್ರ್ಯಾಷನಲ್ ಫಿಯರ್ ಅಂತ ಹೇಳ್ತೀವಲ್ಲ ನಾವು, ಅದು ಅವರನ್ನು ಲೀಡ್ ಮಾಡುತ್ತೆ. ಸೊ ಹಾಗಾದರೆ ಈ
OCD ಇದ್ದವರಿಗೆ ಏನಾದ್ರು ಟ್ರೀಟ್ಮೆಂಟ್ ಇದೆಯಾ ಅಂತ ನೋಡಿದ್ರೆ ನಾನು ಹೇಳಿದಾಗೆ ಸೈಕಾಲಜಿಸ್ಟ್, ಸೊ ಕ್ಲಿನಿಕಲ್ ಸೈಕಾಲಜಿಸ್ಟು ಇವ್ಯಾಲ್ಯೂಯೇಟ್ ಮಾಡೋದರ ಮುಖಾಂತರ, ಅಂದರೆ ಇವಾಗ ಕ್ಲಿನಿಕಲ್ ಸೈಕಾಲಜಿಸ್ಟು ಇನಿಷಿಯಲಿ ಕೌನ್ಸಿಲಿಂಗ್ ಮಾಡ್ತಾರೆ, ಫಾಲೋಡ್ ಬೈ ಥೆರಪಿ. ಸೊ ಇನ್ ಕೇಸ್ ಈಗ ಫಾಲೋಡ್ ಬೈ ಥೆರಪಿ ಅಂತ ಹೇಳಿದೆ, ಒಂದಿಷ್ಟು ಅವರ ಥಾಟ್ ಪ್ರಾಸೆಸ್ಸಿಂದ ಆಗ್ತಾ ಇರೋಂತಹ ಚಾಲೆಂಜಸ್, ಅದಕ್ಕೆ ಅವರು ಆ ಥಾಟ್ಸ್ನ ಅಲೈನ್ ಮಾಡೋ ಮುಖಾಂತರ, ಅದನ್ನು ಥೆರಪಿ ಕೊಡುವ ಮುಖಾಂತರ, ಅವರಿಗೆ ಸ್ಟ್ರಾಟಜೈಸ್ ಮಾಡೋ ಮುಖಾಂತರ ಅಲ್ಲಿ ಅವರ ಥಾಟನ್ನು ಕಂಟ್ರೋಲ್ ಮಾಡಿಕೊಂಡು ಹೇಗೆ ನಾನು ಮುಂದೆ ಪರ್ಸೀವ್ ಮಾಡಬೇಕು ಅನ್ನೋ ಬಗ್ಗೆ ಅವರು ಹೆಲ್ಪ್ ಮಾಡ್ತಾರೆ. ಇನ್ ಕೇಸ್ ಇದೇನಾದ್ರು ಸಿವಿಯರ್ ಆಗೋಗಿದ್ರೆ, ಯಾಕೆಂದರೆ ನಮ್ಮಲ್ಲಿ ಬಂದವರು ಆಮೇಲೆ ಬಹಳಷ್ಟು ಜನ ಇವಾಗ ರೆಸ್ಟ್ ರೂಮ್ಗೆ ಹೋದರೆ, ಫಾರ್ ಎಕ್ಸಾಂಪಲ್ ರೆಸ್ಟ್ ರೂಮ್ ಕಂಪ್ಲೀಟ್ ಇಡೀ ರೂಮ್ನ ಹಾರ್ಪಿಕ್ ಹಾಕಿ ತೊಳೆದು ಇಲ್ಲಿ ಸಿಕ್ಕಾಪಟ್ಟೆ ಜಮ್ಸ್ ಇದೆ, ಇದು ಕ್ಲೀನ್ ಇಲ್ಲ ಅನ್ನೋ ಫೀಲ್ ಈ ಥರದ್ದು ಇದ್ದವರು ಕೂಡ ಇರ್ತಾರೆ. ಅಲ್ಲಿ ಈ ಥರ ಅತಿರೇಕಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ಮೆಡಿಕೇಷನ್ ಬೇಕಾಗುತ್ತೆ, ಆವಾಗ ಸೈಕ್ಯಾಟ್ರಿಸ್ಟ್ ಹೆಲ್ಪ್ ಬೇಕಾಗುತ್ತೆ. ಸೈಕ್ಯಾಟ್ರಿಸ್ಟು ಪ್ಲಸ್ ಸೈಕಾಲಜಿಸ್ಟು ಇಬ್ಬರು ಇದಕ್ಕೆ ಹೆಲ್ಪ್ ಮಾಡ್ತಾರೆ. ಹಾಗಾದರೆ ಈ ಫ್ಯಾಮಿಲಿಯವರಿಗೆ ಯಾವ ತರಹದ ಭಾವನೆಗಳು ಬರಬಹುದು, ಫ್ಯಾಮಿಲಿಯವ್ರ ಮೇಲೆ ಏನು ಇಂಪ್ಯಾಕ್ಟ್ ಆಗಬಹುದು ಅಂತ. ಇಲ್ಲಿ ನೋಡಿ, ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಈ ಥರ ಥಾಟ್ಸ್ ಇದ್ದರೆ ಅವರು ಮಾಡೋದಲ್ಲದೆ ಅದೇ ಕಂಪಲ್ಷನ್ನ ಫ್ಯಾಮಿಲಿ ಮೆಂಬರ್ಸಿಂದನೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆ ಫ್ಯಾಮಿಲಿ ಮೆಂಬರ್ಸಿಂದ ಎಕ್ಸ್ಪೆಕ್ಟ್ ಮಾಡಿದಾಗ ಒಂದಿಷ್ಟು ಅನಿವಾರ್ಯಕ್ಕೆ ಅದು ಅವರು ಮಾಡ್ತಾ ಹೋಗ್ಬೋದು. ಆಮೇಲೆ ಆ ಕಂಪಲ್ಷನ್ನ ಮಕ್ಕಳ ಮೇಲೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಅದನ್ನು ಹೇರಿದಾಗ ಏನಾಗುತ್ತೆ ಅಂದರೆ, ಅವರಿಗೂ ನಾಳೆ ಇದೇ ಥರದ ಥಾಟ್ಸ್ ಬರೋ ಅಂಥ ಚಾನ್ಸಸ್ಗಳು ಇರುತ್ತೆ. ಹಾಗೆ ಇದರಿಂದ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಆಮೇಲೆ ಏನೋ ಫ್ಯಾಮಿಲಿಯಲ್ಲಿ ಮನಃಶಾಂತಿನೇ ಕಳ್ಕೊತಾರೆ, ಒಬ್ರಿಗೊಬ್ರು ಮಾತಾಡಲ್ಲ, ಇದೆಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತೆ. ಆದರೆ ಯಾರು ಈ OCDಯಿಂದ ಸಫರ್ ಆಗ್ತಾ ಇರ್ತಾರಲ್ಲ, ಅವರಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಥವಾ ಈ ಈ ಈ ಈ ಮಾಡ್ತಾ ಇರೋ ಪ್ರೊಸೀಜರಿಂದ ನನ್ನ ಫ್ಯಾಮಿಲಿ ಮೇಲೆ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋ ಅವೇರ್ನೆಸ್ನ ಕಳ್ಕೊಂಡಿರ್ತಾರೆ. ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಈ ಥರ ಸಫರ್ ಮಾಡ್ತಾ ಇದ್ದು, ಅಥವಾ ನಿಮಗೆ ಈ ಥರ ಇರ್ರ್ಯಾಷನಲ್ ಥಾಟ್ಸ್ ಏನಾದ್ರು ಬರ್ತಾ ಇದ್ದು, ಅದು ಏನಾದ್ರು ಕಂಪಲ್ಷನಿಗೆ ಹೋಗಿದರೆ, ನೀವು ಇವತ್ತೇ ಸೈಕಾಲಜಿಸ್ಟ್ನ ಮೀಟ್ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ನೀವು ಹೆಲ್ಪ್ ತಗೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ. ಈ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಒತ್ತೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಒತ್ತೋ ಮುಖಾಂತರ ನಿಮಗೆ ಮುಂದೆ ಬರುವ ಎಲ್ಲ ನೋಟಿಫಿಕೇಷನ್ಗಳು ಫಸ್ಟ್ ಬರುತ್ತೆ. ಆಮೇಲೆ ಲೈಕ್ಸ್ ಕೊಡೋದಕ್ಕೆ ಮರಿಬೇಡಿ. ಹಾಗೆ ನಿಮಗೆ ಮುಂದೆ ಬರುವ ಏನಾದ್ರು ನಿಮಗೆ ಬೇಕಾಗಿರುವಂತಹ ಯಾವುದಾದ್ರು ಟಾಪಿಕ್ ಇದ್ದರೆ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಮತ್ತೊಂದು ಮನಸ್ಸಿನ ಆರೋಗ್ಯದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಸುಖವಾಗಿರಿ, ಕ್ಷೇಮವಾಗಿರಿ. ನಾನು ನಿಮ್ಮ ಪ್ರಸನ್ನ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.